ನಮಸ್ಕಾರ ಸ್ನೇಹಿತರೆ. ಮಮತಾ ಬ್ಯಾನರ್ಜಿಗೆ ಕಷ್ಟದ ದಿನಗಳು ಶುರುವಾಯ್ತಾ? ಇಡಿ ಎಲ್ಲ ತಯಾರಿ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಹೋಗಿರೋದು ದಾಖಲೆಗಳನ್ನ ಒದಗಿಸ್ತಾ ಇದೆ. ದೀದಿಯ 25 ಆಫೀಸರ್ಗಳು ಸೇರಿದಂತೆ ಮಮತಾ ಬ್ಯಾನರ್ಜಿನೇ ಕಂಬಿಯ ಹಿಂದೆ ಹೋಗಲಿದ್ದಾರಾ? ಹೈಕೋರ್ಟ್ಗೆ ವಿಚಾರಣೆ ಬಂದಾಗ ಟಿಎಂಸಿಯ ಕಾರ್ಯಕರ್ತರು ಹೈಕೋರ್ಟ್ಗೆ ನುಗ್ಗಿಬಿಟ್ಟಿದ್ರು. ದಾಂಧಲೆ ಗಲಾಟೆ ನೋಡಿ ಹೈಕೋರ್ಟ್ ನ ಜಡ್ಜ್ ಸಹ ಗಾಬರಿಗೊಂಡು ಎದ್ದೋಗ್ಬಿಟ್ರು. ಹಾಗಾಗಿ ಈ ಕೇಸ್ ನ ಇಡಿ ಸುಪ್ರೀಂ ಕೋರ್ಟ್ ವರೆಗೂ ತೆಗೆದುಕೊಂಡು ಹೋಯ್ತು. PNS ಸೆಕ್ಷನ್ 238 241 ಕೆಳಗಡೆ FIR ದಾಖಲು ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋದು ಇಡಿ. ಮಮತಾ ಬ್ಯಾನರ್ಜಿ ಅವರ ಆಫೀಸರ್ಗಳು, ಪೊಲೀಸರು, ಖುದ್ದು ಮಮತಾ ಬ್ಯಾನರ್ಜಿ ಅವರ ಮೇಲೇನೆ ಸಾಕ್ಷ್ಯ ನಾಶದ ಆರೋಪಗಳು ಬಂದಿರೋದು. ಇವ್ರು ಯಾರು ಸಾಮಾನ್ಯ ವ್ಯಕ್ತಿ ಅಲ್ಲ, ಮುಖ್ಯಮಂತ್ರಿ ಆಗಿರೋರು. ಸಂವಿಧಾನದ ಮೇಲೆ ಕೈ ಇಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿರುವ ದೀದಿ ಸಾಕ್ಷ್ಯ ನಾಶ ಮಾಡಿದ್ದಾರೆ. ಇದು ಇಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಿರ್ತಕ್ಕಂತ ಗಂಭೀರ ಆರೋಪ. ಇದಕ್ಕೆಲ್ಲ ವಿಡಿಯೋ ಸಬೂತುಗಳಿದಾವೆ. ಮಮತಾ ಬ್ಯಾನರ್ಜಿ ಅವರೇ ಖುದ್ದು ಒಪ್ಕೊಂಡಿದ್ದಾರೆ, ಹೌದು ನಾನು ಫೈಲ್ ಅನ್ನು ಎತ್ಕೊಂಡು ಬಂದೆ. ಇಡಿ ಸುಪ್ರೀಂ ಕೋರ್ಟ್ ವರೆಗೂ ಯಾಕೆ ಬಂದಿದೆ ಗೊತ್ತಾ? ತಾನೇನಾದ್ರೂ ಸ್ವಯಂ ಪ್ರೇರಿತವಾಗಿ FIR ಹಾಕಿದ್ರೆ ಅದನ್ನ ಸುಪ್ರೀಂ ಕೋರ್ಟ್ ಹೋಗಿ ಮಮತಾ ಬ್ಯಾನರ್ಜಿ ಅವರು ಸ್ಕ್ವಾಶ್ ಮಾಡಿಸಿ ಬಿಡ್ತಾರೆ. ಅದಕ್ಕೆ ಉಲ್ಟಾ ಸುಪ್ರೀಂ ಕೋರ್ಟ್ ಗೆ ಇಡಿನೇ ಹೋಗಿ FIR ಹಾಕೋದಿಕ್ಕೆ ಅನುಮತಿಯನ್ನ ಪಡೆದು ಬಿಟ್ರೆ ಆಗ ಮಮತಾ ಬ್ಯಾನರ್ಜಿ ಎಲ್ಲಿಗೆ ಹೋಗ್ತಾರೆ? ಮಮತಾ ಬ್ಯಾನರ್ಜಿಯನ್ನ ಜೈಲಿಗಟ್ಟೋ ಪ್ರಯತ್ನಗಳು ನಡೀತಾ ಇದಾವೆ. ಇಡಿ ಇದನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ಯಪ್ಪ ಅಂದ್ರೆ, ನಾವು ಪಶ್ಚಿಮ ಬಂಗಾಳದ ಹೈಕೋರ್ಟ್ಗೆ ಹೋಗಿ ಮಮತಾ ಬ್ಯಾನರ್ಜಿ ಅವರು ನಮ್ಮ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ, ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತ ಮನವಿ ಸಲ್ಲಿಸೋದಿಕ್ಕೆ ಹೈಕೋರ್ಟಿಗೆ ಹೋದ್ರೆ ವಾತಾವರಣ ಸರಿ ಇಲ್ಲ, ಗಲಾಟೆಯಾಗಿದೆ ಅಂತೆಲ್ಲ ಸಬೂತು ಕೊಟ್ಟು ನ್ಯಾಯಾಧೀಶರು ವಿಚಾರಣೆಯನ್ನು 14ನೇ ತಾರೀಕು ಮುಂದೂಡಿದ್ರು. ಈಗ ಇಡಿ ಆ ಜಡ್ಜ್ ಮೇಲೂ ಸಹ ಕ್ರಮ ಕೈಗೊಳ್ಬೇಕು ಅಂತ ಹೋಗಿರೋದು ಸುಪ್ರೀಂ ಕೋರ್ಟ್ಗೆ. ಗಂಭೀರ ಆರೋಪಗಳನ್ನ ಮಾಡಿರೋದು ಇಡಿ. ಯಾವಾಗೆಲ್ಲ ಅದರಲ್ಲೂ ಸ್ಪೆಷಲ್ ಆಗಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಅವರ ಸರ್ಕಾರದ ಅಧಿಕಾರಿಗಳು ಮತ್ತು ಅವರ ವಿರುದ್ಧ ಇಡಿ ರೈಡ್ಗಳಾಗುತ್ತೋ ಮಮತಾ ಬ್ಯಾನರ್ಜಿ ಅವರು ಸಹಕಾರ ಮಾಡೋದಿಲ್ಲ. ಒಂದಿಲ್ಲ ಒಂದು ರೀತಿಯಲ್ಲಿ ಇಡಿಗೆ ಕಿರುಕುಳ ಕೊಡ್ತಾರೆ. ರಾಜ್ಯ ಸರ್ಕಾರ ನಮ್ಮ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುತ್ತೆ, ಬೇಕಂತಲೇ ಕಾರ್ಯಕರ್ತರಿಂದ ದಾಂಧಲೆ ಮಾಡಿಸ್ತಾರೆ. ಎಲ್ಲ ರೀತಿಯಲ್ಲಿ ನಮ್ಮ ತನಿಖೆಯನ್ನ ಪ್ರಭಾವಿಸೋದಿಕ್ಕೆ ಪ್ರಯತ್ನ ಮಾಡುತ್ತೆ ಟಿಎಂಸಿ ಮತ್ತು ಮಮತಾ ಬ್ಯಾನರ್ಜಿ ಅಂತ ಆರೋಪ ಮಾಡ್ತಾ ಇರೋದು ಇಡಿ. ಕೋಲ್ಕತ್ತಾ ಹೈಕೋರ್ಟೇ ನಮಗೆ ಪ್ರೊಟೆಕ್ಷನ್ ಕೊಡ್ಲಿಲ್ಲ, ಪಶ್ಚಿಮ ಬಂಗಾಳ ಸರ್ಕಾರ ನಾವು ರೈಡ್ ಮಾಡಿದಾಗ ಪ್ರೊಟೆಕ್ಷನ್ ಕೊಡ್ಲಿಲ್ಲ. ಹಾಗಾದ್ರೆ ನಾವು ಕೆಲಸ ಮಾಡೋದಾದ್ರೂ ಹೇಗೆ? ನಮ್ಗೆ ಯಾರ್ ಪ್ರೊಟೆಕ್ಷನ್ ಕೊಡ್ಬೇಕು? ಗಂಭೀರವಾಗಿ ಪರಿಗಣಿಸಬೇಕಿದನ್ನ ಅಂತ ಇಡಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಅವ್ರು ಕೇಳ್ತಾ ಇರುವ ಸಿಂಪಲ್ ಪ್ರಶ್ನೆಗಳು, ಐಪ್ಯಾಕ್ ಒಂದು ಪ್ರೈವೇಟ್ ಸಂಸ್ಥೆ, ಅಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂತ ಫೈಲ್ ಗಳಿಗೆ ಏನ್ ಕೆಲಸ? ಐಪ್ಯಾಕಿಗೂ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿಗೂ ಏನ್ ಸಂಬಂಧ? ಅವರ ಮೇಲೆ ದಾಳಿ ಮಾಡಿದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಯಾಕೆ ಸಂಕಟ ಆಗಬೇಕು ಅಂತ ಇಡಿ ಕೇಳ್ತಾ ಇದೆ ಸುಪ್ರೀಂ ಅಲ್ಲಿ. ಇಡಿ ಮತ್ತು CBI ರೇಡ್ ಗಳ ವಿರುದ್ಧ ಮಮತಾ ಬ್ಯಾನರ್ಜಿ ಇದೇ ಮೊದಲು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಈ ಹಿಂದಿನಿಂದಲೂ ಯಾವಾಗೆಲ್ಲ ಈ ರೀತಿ ದಾಳಿಗಳಾಗುತ್ತೋ ಆಗೆಲ್ಲ ಕಾರ್ಯಕರ್ತರನ್ನ ಮುಂದೆ ಬಿಟ್ಟು ದಾಂಧಲೆಗಳನ್ನ ಮಾಡ್ತಾರೆ ಮಮತಾ ಬ್ಯಾನರ್ಜಿ ಅವರು. ಇಡಿ ಒಳ್ಳೆ ಕೆಲಸನೇ ಮಾಡಿದೆ ಅಂತ ಬಿಜೆಪಿ ಹೇಳುತ್ತೆ. ಇಲ್ಲಿಯ ತನಕ ಇಡಿ ತನ್ನ ಇತಿಹಾಸದಲ್ಲೇ ಇಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿರಲಿಲ್ಲ. ಕೋಲ್ಗೇಟ್ ಹಗರಣಕ್ಕೆ ಸಂಬಂಧಪಟ್ಟ ಫೈಲ್ ನ ಒತ್ತೊಯ್ದಿದ್ದಾರೆ ಮಮತಾ ಬ್ಯಾನರ್ಜಿ. ಡಿಸ್ಕ್ ಸಹ ಕೋಲ್ಗೇಟ್ ಹಗರಣಕ್ಕೆ ಸಂಬಂಧಪಟ್ಟಿರೋದು ಅಂತ ಇಡಿ ಹೇಳುತ್ತೆ. ಇದು ಕೇವಲ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಮಾತ್ರ ಸಂಬಂಧ ಇಲ್ಲ, ಮಲ್ಟಿಪಲ್ ಸ್ಟೇಟ್ ಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಹಗರಣ ಇದು. ಅದರ ತನಿಖೆ ಮಾಡುವಾಗ ಕೇವಲ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಯಾಕೆ ಸಂಕಟ ಆಗಬೇಕು? ಇದು ಇಡಿ ಕೇಳ್ತಾ ಇರುವ ಪ್ರಶ್ನೆ. ಇಲ್ಲೊಂದೇ 2742 ಕೋಟಿ ಹಗರಣ ಆಗಿದೆಯಂತೆ ಕಲ್ಲಿದ್ದಲದು. ಯಾಕಂದ್ರೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡಿದೆ ಇಡಿ. ಐಪ್ಯಾಕ್ ನ ಮುಖ್ಯಸ್ಥರಾದ ಪ್ರಶಾಂತ್ ಜೈನ್ ಅವರ ಮನೆ ಮೇಲೆ ದಾಳಿ ಮಾಡಿದಾಗ ಸ್ಪಾಟ್ ಅಲ್ಲಿ 20 ಕೋಟಿ ಸಿಕ್ಕಿದೆ. ನಾವು ತನಿಖೆ ಮಾಡುವಾಗ ಪ್ರಭಾವಶಾಲಿ ಮುಖ್ಯಮಂತ್ರಿಯೊಬ್ರು ಅಡ್ಡ ಬಂದು ಡಿಸ್ಕ್, ಫೈಲು, ಫೋನ್ಗಳನ್ನು ಒತ್ತೊಯ್ದ್ರೆ ನಾವು ಏನ್ ಮಾಡ್ಬೇಕು? ನಮಗೆ ರಕ್ಷಣೆ ಕೊಡೋರು ಯಾರು? ಹೀಗಾದ್ರೆ ತನಿಖೆ ಮಾಡೋದಾದ್ರೂ ಹೇಗೆ? ಟ್ರಾನ್ಸ್ಪರೆನ್ಸಿ ಇರುತ್ತಾ? ಇದನ್ನ ಪ್ರಶ್ನೆ ಮಾಡಿ ನಾವು ಕೋಲ್ಕತ್ತಾ ಹೈಕೋರ್ಟ್ಗೆ ಹೋದ್ರೆ ಅವರು ನಮ್ಮ ವಿಚಾರಣೆಯನ್ನೇ ಕೈಗೆತ್ತಿಕೊಳ್ಳಿಲ್ಲ. ಪಶ್ಚಿಮ ಬಂಗಾಳದ DGP, ಕಮಿಷನರ್, ಪೊಲೀಸ್ ಅಧಿಕಾರಿಗಳು ದೀದಿಯ ಪರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತನಿಖೆಗೆ ಪದೇ ಪದೇ ಅಡ್ಡಿ ಮಾಡಲಾಗ್ತಾ ಇದೆ. ಇದು ಇಡಿ ಮಾಡ್ತಾ ಇರ್ತಕ್ಕಂತ ಗಂಭೀರವಾದ ಆರೋಪಗಳು. ಇದನ್ನೇ ಇಟ್ಕೊಂಡು ಬಿಜೆಪಿ ಅವರು ಈಗ ಪ್ರಶ್ನೆ ಕೇಳ್ತಾ ಇರೋದು, ಒಂದು ವೇಳೆ ಬಿಜೆಪಿ ಆಳ್ವಿಕೆ ಇರ್ತಕ್ಕಂತ ರಾಜ್ಯಗಳಲ್ಲಿ ಈ ರೀತಿಯಾಗಿದ್ರೆ ಸಂವಿಧಾನಕ್ಕೆ ಗಂಡಾಂತರ ಇದೆ, ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿಲ್ಲ, ತಾನಾಶಾಹಿ ಸರ್ಕಾರ ಇದೆ, ಸರ್ವಾಧಿಕಾರಿಗಳಾಗಿದ್ದಾರೆ ಅಂತೆಲ್ಲ ಇದೇ ಮಮತಾ ಬ್ಯಾನರ್ಜಿ ಮತ್ತು ಇಂಡಿ ಮೈತ್ರಿಕೂಟದವರು ರೋಡ್ ಇಳಿದು ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಯಾಕೆ ಇಂಡಿ ಮೈತ್ರಿಕೂಟದ ಒಬ್ರು ಮಮತಾ ಬ್ಯಾನರ್ಜಿ ಅವರ ತಾನಾಶಾಹಿಯ ವಿರುದ್ಧ ರೋಡ್ ಇಳಿದು ಪ್ರತಿಭಟನೆ ಮಾಡ್ತಾ ಇಲ್ಲ ಅಂತ ಬಿಜೆಪಿ ಅವರು ಕೇಳ್ತಾ ಇದ್ದಾರೆ. ಇಷ್ಟು ದಿವಸ ಕೇವಲ ಇಡಿ ಮಾತ್ರ ತನಿಖೆ ಮಾಡ್ತಾ ಇತ್ತು. ಅವರ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿರೋದ್ರಿಂದ ಈಗ CBI ಸಹ ಎಂಟ್ರಿ ಆಗುತ್ತೆ.
ಎರಡು ಆಂಗಲ್ ಅಲ್ಲಿ ತನಿಖೆಗಳಾಯ್ತು ಅಂದ್ರೆ ಎಲೆಕ್ಷನ್ ನಲ್ಲಿ ಮಮತಾ ಬ್ಯಾನರ್ಜಿಗೆ ಭಾರಿ ಹಿನ್ನಡೆ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇಲ್ಲೇ ನೋಡಿ ಬಿಜೆಪಿ ಅವರ ಮಾಸ್ಟರ್ ಪ್ಲಾನ್ ಇರೋದು. ಇವರು ಮನಸ್ಸು ಮಾಡಿದ್ರೆ ಇಡಿ ಇಂದಾನೆ FIR ಹಾಕ್ಸಿ ಮಮತಾ ಬ್ಯಾನರ್ಜಿ ಅವರ ಬಂಧನ ಮಾಡಬಹುದಾಗಿತ್ತು. ಒಂದು ವೇಳೆ ಬಿಜೆಪಿ ಪೊಲಿಟಿಕಲ್ ಪಾರ್ಟಿಯಾಗಿ ಆ ಕೆಲಸ ಮಾಡಿದ್ರೆ ದೀದಿಯ ಪರ ಅನುಕಂಪದ ಅಲೆ ಸೃಷ್ಟಿ ಆಗ್ಬಿಡ್ತಾ ಇತ್ತು ಪಶ್ಚಿಮ ಬಂಗಾಳದಲ್ಲಿ. ಮಮತಾ ಬ್ಯಾನರ್ಜಿಗೆ ಡ್ಯಾಮೇಜ್ ಮಾಡಬೇಕು ಅನ್ನುವ ಉದ್ದೇಶದಿಂದಾನೇ ಬಿಜೆಪಿ ಅವರು ಇಡಿಯನ್ನ ಚೂ ಬಿಟ್ಟು ಅವರನ್ನ ಬಂಧನ ಮಾಡಿದ್ದಾರೆ ಅಂತ ಅಲೆ ಸೃಷ್ಟಿಯಾಗ್ಬಿಡ್ತಾ ಇತ್ತು ಮಮತಾ ಬ್ಯಾನರ್ಜಿ ಪರ. ಈಗ ಏನಾಗುತ್ತಪ್ಪ ಅಂದ್ರೆ ಇಡಿ ಆ ವಿಚಾರನ ಸುಪ್ರೀಂ ಕೋರ್ಟ್ ಗೆ ತೆಗೆದುಕೊಂಡು ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಇಂದಾನೇ ಮಮತಾ ಬ್ಯಾನರ್ಜಿ ಅವರ ಅರೆಸ್ಟ್ ಗೆ ಒಪ್ಪಿಗೆ ಪಡೆದ್ರೆ ಆಗ ಯಾವ ಅನುಕಂಪದ ಅಲೆನೂ ಬರೋದಿಲ್ಲ. ನ್ಯಾಯಾಲಯದಲ್ಲೇ ತೀರ್ಮಾನ ಮಾಡಿದಂತಾಗ್ಬಿಡುತ್ತದು. ಆಗ TMC ಅವರಾಗಿರ್ಲಿ ಯಾರೇ ಆಗಿರ್ಲಿ ಬಿಜೆಪಿಯ ವಿರುದ್ಧ ಗೂಬೆ ಕೂರ್ಸೋದಿಕ್ಕೆ ಬರೋದಿಲ್ಲ. ಇದು ನೋಡಿ ಬಿಜೆಪಿಯ ಮಾಸ್ಟರ್ ಪ್ಲಾನ್ ದೀದಿಯ ವಿರುದ್ಧ. ಒಂದು ವೇಳೆ ದೀದಿ ಏನಾದ್ರೂ ಇಡಿಯನ್ನ ಚೂ ಬಿಟ್ಟಿದೆ ಬಿಜೆಪಿ ನನ್ನ ವಿರುದ್ಧ ಅಂತ ವಾದ ಮಾಡೋದಕ್ ಬಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿರೋರು ನಾವಲ್ಲ, ಇಡಿನೂ ಅಲ್ಲ, ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಮಾಡಲಾಗಿದೆ. ಆಗ ದೀದಿಯ ಬಳಿ ಇದಕ್ಕೆ ಉತ್ತರನ ಇರೋದಿಲ್ಲ. ಹಾಗಾಗಿ ನಾನು ಪ್ರಾರಂಭದಿಂದನೂ ನಿಮ್ಗೆ ಹೇಳ್ತಾ ಬಂದೆ, ಇದು ಬಿಜೆಪಿ ಮಾಡಿರ್ತಕ್ಕಂತ ಟ್ರಾಪ್. ಪ್ರಾರಂಭದಿಂದಲೂ ಇದರಲ್ಲಿ ಮಮತಾ ಬ್ಯಾನರ್ಜಿ ಸಿಲುಕಿ ಹಾಕಿಕೊಂಡು ಬಂದಿದ್ದಾರೆ. ಯಾಕಂದ್ರೆ ಸಾಕ್ಷ್ಯ ನಾಶ ಮಾಡಿರೋದು ಗಂಭೀರ ವಿಚಾರ ಆಗತ್ತೆ. ಸಂಬಂಧನೇ ಇಲ್ಲದೆ ಇರತಕ್ಕಂತಹ ಐಪ್ಯಾಕ್ ವಿಚಾರದಲ್ಲಿ ಮೂಗು ತೂರಿಸಿ ಕೆಟ್ರ. ಇಲ್ಲಿ ಮಮತಾ ಬ್ಯಾನರ್ಜಿ ಮಾಡಿದ್ದ ಪ್ಲಾನು ಇದೆ. ನಾನು ಇದರಲ್ಲಿ ಹಸ್ತಕ್ಷೇಪ ಮಾಡೋದ್ರಿಂದ ಸಾಕ್ಷ್ಯ ನಾಶ ಮಾಡಿದೆ ಅನ್ನೋ ಆರೋಪ ಬರುತ್ತೆ. ಗೃಹ ಸಚಿವ ಅಮಿತ್ ಶಾ ಟ್ರಿಗರ್ ಆಗಿ ನನ್ನ ವಿರುದ್ಧ FIR ದಾಖಲು ಮಾಡಿಸ್ತಾರೆ, ನನ್ನನ್ನು ಬಂಧನ ಸಹ ಮಾಡಿಸ್ತಾರೆ. ಇದರಿಂದ ನಾನು ನನ್ನ ಪರವಾದ ಅನುಕಂಪದ ಅಲೆಯನ್ನ ಸೃಷ್ಟಿ ಮಾಡಬಹುದು. ಆ ಮೂಲಕ ಎಲೆಕ್ಷನ್ ನ ಈಸಿಯಾಗಿ ಗೆದ್ದು ಬಿಡಬಹುದು. ಇದು ಮಮತಾ ಬ್ಯಾನರ್ಜಿ ಅವರ ಪ್ಲಾನ್ ಆಗಿತ್ತು. ಆದ್ರೆ ಇಲ್ಲಿ ಅಮಿತ್ ಶಾ ಇಂಟರ್ಫಿಯರ್ ಆಗದೆ ವಿಚಾರನ ಸುಪ್ರೀಂ ಕೋರ್ಟ್ ಗೆ ಎಳೆದೊಯ್ದ್ರು. ಯಾಕಂದ್ರೆ ಈ ರೀತಿಯ ಪ್ರಕರಣಗಳಲ್ಲಿ ಇತಿಹಾಸದಲ್ಲೇ ಇಲ್ಲ ಇಡಿ ಸುಪ್ರೀಂ ಕೋರ್ಟ್ ಹೋಗಿರೋದು. ಇದೇ ಪ್ರಥಮ ಬಾರಿಗೆ. ಮಮತಾ ಬ್ಯಾನರ್ಜಿಗೆ ಇದರ ಸುಳಿವೂ ಇರಲಿಲ್ಲ ನೋಡಿ. ನನ್ನನ್ನು ಬಂಧಿಸೋದಿಕ್ಕೆ ಸುಪ್ರೀಂ ಕೋರ್ಟ್ ಹೋಗ್ಬೋದು, ಇಡಿ ವಾರಂಟ್ ತೆಗೆದುಕೊಂಡು ಬಂದು ಬಂಧನ ಮಾಡಬಹುದು, ಆಗ ನಾನು ಬಿಜೆಪಿಗೆ ಆರೋಪ ಹೊರಿಸೋದಿಕ್ಕೆ ಆಗೋದಿಲ್ಲ. ಈ ಆಂಗಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಯೋಚನೆನೂ ಮಾಡಿರ್ಲಿಲ್ಲ. ಅದಕ್ಕೆ ಹೇಳಿದ್ ನಾನು, ಮಮತಾ ಬ್ಯಾನರ್ಜಿ ಚಾಪೆ ಕೆಳಗೆ ತೂರೋದಕ್ಕೆ ಪ್ರಯತ್ನ ಮಾಡಿದ್ರೆ ಬಿಜೆಪಿ ಅವರು ರಂಗೋಲಿ ಕೆಳಗೆ ತೂರ್ಬಿಟ್ರು. ಈಗ ಸುಪ್ರೀಂ ಕೋರ್ಟ್ ಆದ್ರೂ ಅಡಕತ್ತಿರಿನಲ್ಲಿ ಸಿಲುಕಿ ಹಾಕಿಕೊಂಡ್ಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಪರ ಸಾಫ್ಟ್ ಕಾರ್ನರ್ ವ್ಯಕ್ತ ಮಾಡೋದಕ್ ಬರೋದಿಲ್ಲ. ಹೋಗ್ಲಿ ಬಿಡಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಬಿಡುತ್ತೆ, ಮುಖ್ಯಮಂತ್ರಿ ಅವರು ಈ ರೀತಿ ಮಾಡೋದಕ್ ಬರೋದಿಲ್ಲ. ಯಾಕಂದ್ರೆ ಉಳ್ಳವನಿಗೂ ಒಂದೇ ಕಾನೂನು, ಸಾಮಾನ್ಯನಿಗೂ ಒಂದೇ ಕಾನೂನು ಈ ಸಂವಿಧಾನದ ಕೆಳಗೆ. ಒಂದು ವೇಳೆ ಇಲ್ಲಿ ಡಿಫ್ರೆನ್ಶಿಯೇಷನ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಸಾಮಾನ್ಯ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಪವರ್ ಅಲ್ಲಿ ಇರೋರ್ಗೆ ಒಂದು ಕಾನೂನು, ನಮಗೆ ಒಂದು ಕಾನೂನಾ? ಅವರು ಸಾಕ್ಷ್ಯ ನಾಶ ಮಾಡಿದ್ರು ಹೋಗ್ಲಿ ಬಿಟ್ಬಿಡಿ ಅಂತ ಬಿಡ್ತಾ ಇದ್ದೀರಾ. ನಾವು ಸಾಕ್ಷ್ಯ ನಾಶ ಮಾಡಿದ್ರೆ ಕಾಲರ್ ಪಟ್ಟಿ ಹಿಡಿದು ಕಂಬಿ ಹಿಂದೆ ಹಾಕ್ತೀರಾ. ಇದ್ಯಾಕೆ ಈ ರೀತಿ? ಯಾಕೆ ಸಾಮಾನ್ಯ ಜನರಾದ ನಮಗೆ ಅಪ್ಲೈ ಆಗೋ ಕಾಯ್ದೆ ಕಾನೂನುಗಳು ಎಲ್ರಿಗೂ ಅಪ್ಲೈ ಆಗ್ಬೇಕು ಅಂತ ಜನನೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಾನು ಹೇಳಿದ್ದು, ಸುಪ್ರೀಂ ಕೋರ್ಟ್ಗೆ ಇದು ಅಗ್ನಿ ಪರೀಕ್ಷೆ. ಈ ವಿಚಾರ ಯಾಕೆ ಇಂಪಾರ್ಟೆಂಟ್ ಆಗತ್ತಪ್ಪ ಅಂದ್ರೆ, ಇಡಿ ಸುಪ್ರೀಂ ಕೋರ್ಟ್ ಹೋಗಿರೋದು ಆರ್ಟಿಕಲ್ 32 ಕೆಳಗೆ. ಇದು ಎಂತ ಪವರ್ಫುಲ್ ಆರ್ಟಿಕಲ್ ಅಪ್ಪ ಅಂದ್ರೆ, ದೇಶದ ಯಾವುದೇ ಸಾಮಾನ್ಯ ಪ್ರಜೆ ತನ್ನ ಮೌಲಿಕ ಅಧಿಕಾರಕ್ಕೆ ಅಥವಾ ಒಂದು ಸಂಸ್ಥೆಗೆ ತನ್ನ ಮೌಲಿಕ ಅಧಿಕಾರಕ್ಕೆ ಧಕ್ಕೆ ಆದ್ರೆ ಅದನ್ನ ಪ್ರಶ್ನೆ ಮಾಡಿ ನ್ಯಾಯ ಕೇಳಿ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅದೇ ಕಾಯ್ದೆ ಕೆಳಗೆ ಈಗ ಇಡಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಮಮತಾ ಬ್ಯಾನರ್ಜಿಯ ವಿರುದ್ಧ. ಹಾಗಾಗಿ ನಾನು ಹೇಳಿದ್ದು, ಮಮತಾ ಬ್ಯಾನರ್ಜಿ ಇಡಿಯ ಈ ನಡೆಯನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಡಿ ಕೇಳ್ತಾ ಇರೋ ಪ್ರಶ್ನೆ, ತನಿಖೆ ಮಾಡೋದಕ್ಕೆ ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರು, ಬಡಿಯೋದಕ್ಕೆ ಬಂದ್ರು. ಹೀಗಾದ್ರೆ ನೊಂದವರಿಗೆ ನ್ಯಾಯ ಕೊಡಿಸೋದು ಹೇಗೆ ಸಾಧ್ಯ? ನಮ್ಮ ಕೈ ಕಟ್ಟಿ ಹಾಕಿದಂತಾಗಲ್ವಾ? ಭ್ರಷ್ಟರು, ದರೋಡೆಕೋರರು ಆರಾಮಾಗಿ ತಿರುಗಾಡೋದಕ್ಕೆ ಅವಕಾಶ ಮಾಡಿದಂತಾಗಲ್ವಾ? ಪ್ರಶ್ನೆ ಕೇಳ್ತಾ ಇದೆ ಇಡಿ ಸುಪ್ರೀಂ ಕೋರ್ಟ್ ಅಲ್ಲಿ. ಮತ್ತದೇ ಹೇಳ್ತಾ ಇದ್ದೀನಿ ನಾನು, ಮಮತಾ ಬ್ಯಾನರ್ಜಿ ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೆ ಇಡಿ ವಿರುದ್ಧ ಬೇಕಾದ್ರೂ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಅಮಿತ್ ಶಾ ಮೋದಿ ವಿರುದ್ಧ ಬೇಕಾದ್ರೂ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಅದನ್ನು ಮಾಡೋದು ಬಿಟ್ಟು ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿ ಸಾಕ್ಷ್ಯ ನಾಶ ಮಾಡೋದು ತಪ್ಪು. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.